ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾಗಿರುವಂತಹ, ಎಲ್ರಿಗೂ ಇಷ್ಟವಾಗಿರುವಂತಹ ಪುಚ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ಪಾನಿಪುರಿ ಅಂತಲೇ ಅನಿಸ್ಬೋದು, ಆದರೆ ಇದಕ್ಕೆ ಹಾಕುವಂತಹ ಸಾಮಗ್ರಿಗಳಿದೆಯಲ್ಲ, ವಸ್ತುಗಳು, ಅದು ಡಿಫ್ರೆಂಟ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟ ಆಗ್ತದೆ ಇದು. ಈಗ ಪುಚ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇನ್ಯಾಕೆ ತಡ ಅಲ್ವಾ, ಪುಚ್ಕ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ಒಂದು ಬೌಲಿಗೆ ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ 1 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. ಮುಚ್ಚಿಡಿ ಅದನ್ನು. ಈಗ ಒಂದು ಬಾಣಲೆ ತಗೊಳ್ಳಿ, ಅದನ್ನು ಗ್ಯಾಸ್ ಮೇಲೆ ಇಟ್ಟು 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2ರಿಂದ 3 ಉದ್ದ ಮೆಣಸನ್ನು ತಗೊಳ್ಳಿ. ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದು ಹಾಕ್ಕೊಳ್ಳಿ. ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಬೇಕು. ಒಳ್ಳೆ ಪರಿಮಳ ಬರ್ತದೆ, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮನೆ ಇಡೀ ಘಮ ಹೇಳ್ತದೆ, ಅಲ್ಲಿವರೆಗೆ ಫ್ರೈ ಆಗಬೇಕು. ನಂತರ ಇದನ್ನು ತಣಿಸಲಿಕ್ಕೆ ಬಿಡಬೇಕು. ಅಂದರೆ ಇದನ್ನು ಬಿಸಿಯಾಗಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ. ತಣಿಲಿಕ್ಕೆ ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ. ನೀವು ಎಲ್ಲ ಸಾಮಗ್ರಿಯನ್ನು ಪುಡಿ ಮಾಡ್ಕೊಳ್ತೀರಿ ನೋಡಿ, ಅದೇ ಥರ ಪುಡಿ ಮಾಡಿಕೊಂಡ್ರೆ ಸಾಕು. ನಾನಂತೂ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತೇನೆ. ಇಷ್ಟು ಪುಡಿ ಆದರೆ ಸಾಕು. ಇದನ್ನು ಬದಿಗಿಡಿ. ಹಾಗೆ ಇನ್ನೊಂದು ಜಾರ್ ತಗೊಳ್ಳಿ, ಅಥವಾ ಅದೇ ಜಾರಿಗೆ ಹಾಕೋಬೋದು. 4 ಹಸಿಮೆಣಸು, ಹಾಗೆ 1 ಕಟ್ನಷ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ನಷ್ಟು ಪುದೀನ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ. ಹಾಗೆ 1 ತುಂಡು ಶುಂಠಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಒಂಚೂರು, ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕಿ. ನಂತರ ನಾವು ಹುಳಿಯನ್ನು ನೆನೆಸಿಟ್ಕೊಂಡಿದ್ದೇವೆ ನೋಡಿ, ಅದರಲ್ಲಿ 1-2 ಸ್ಪೂನಷ್ಟು ಹುಳಿಯನ್ನು ಹಾಕಿ. ಹಾಗೆ ಒಂದು ಅರ್ಧ ಲಿಂಬುವನ್ನು ಹಿಂಡ್ಕೊಳ್ಳಿ. ಲಿಂಬು ಹಿಂಡುವುದರಿಂದ ನಿಮ್ಮ ಗ್ರೀನ್ ಕಲರ್ ಹಾಗೆ ಉಳಿತದೆ. ಅಂದರೆ ನಾವು ರುಬ್ಕೊಂಡದ್ರಲ್ಲಿ ಗ್ರೀನ್ ಹಾಗೇ ಇರ್ತದೆ ನೋಡಿ. ರುಬ್ಕೊಂಡು ಆಗಿದೆ. ಈಗ ಅದನ್ನು ಒಂದು ಬೌಲಿಗೆ ಹಾಕಿ, ಜಾರನ್ನು ಸ್ವಲ್ಪ ತೊಳೆದು ನೀರನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಎಲ್ಲ ರೆಡಿಯಾಗಿದೆ ನೋಡಿ, ಗ್ರೀನ್ ಮಸಾಲೆ ಎಲ್ಲ. ನಂತರ ಒಂದು 4 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಳ್ಳೆ ಬೇಯಿಸ್ಕೊಳ್ಳಿ ಮಾತ್ರ, ಗಂಟುಗಳೇನೇ ಇರಬಾರ್ದು. ಒಳ್ಳೆ ನೈಸ್ ಆಗಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳಿ. ಬೇಯಿಸಿ ಅದನ್ನು ತಣಿಸಿ ಮುದ್ದೆ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಒಳ್ಳೆ ಸ್ಮ್ಯಾಶ್ ಆಗ್ತದೆ. ಇದಕ್ಕೆ ನಾನು ಕಪ್ಪು ಕಡಲೆಯನ್ನು ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಹಾಕಲೇಬೇಕು. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಆಗಲಿ. ಕಡಲೆ ಏನು ಬೆಂದು ಮೆತ್ತಗೆ ಆಗಿ ಮಿಕ್ಸ್ ಆಗಬೇಕಂತಿಲ್ಲ, ಕಡಲೆ ಹಾಗೆ ತಿನ್ನಲಿಕ್ಕೆ ಆಗ್ತದೆ. ಅದನ್ನು ಬದಿಗಿಡಿ. ನಂತರ ಒಂದು ಬೌಲ್ ತಗೊಳ್ಳಿ. ಇಲ್ಲೀಗ ನಾವು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೇವೆ ನೋಡಿ, ಅದನ್ನು ಗಾಳಿಸ್ಕೊಳ್ಳಿ. ಅದರ ಪಲ್ಪ್ ಮಾತ್ರ ಬೇಕಾಗಿರೋದು. 1 ಗಂಟೆ ನೀವು ಇದನ್ನು ಬಿಸಿನೀರಲ್ಲಿ ಹಾಕಿದರೆ ಬೇಗ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದರೆ ನೀವು 1 ಗಂಟೆ ಇದನ್ನು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಪಲ್ಪ್ ಎಲ್ಲ ಬಿಡ್ತದೆ. ನೋಡಿ, ಒಳ್ಳೆ ಪಲ್ಪ್ ಸಿಕ್ಕಿದೆ. ಇದನ್ನು ಬದಿಗಿಡಿ. ಹುಣಸೆ ಹಣ್ಣನ್ನು ನೆನೆಸಿಡುವಾಗ ನೀವು ಬೀಜ ಎಲ್ಲ ತೆಗಿಬೇಕಂತಿಲ್ಲ. ಈಗ ನೀವು ಜರಡಿ ಹಿಡ್ಕೊಳ್ಳುವಾಗ ಬೀಜ ಎಲ್ಲ ಹೋಗ್ತದೆ, ಪಲ್ಪ್ ಮಾತ್ರ ಸಿಗ್ತದೆ. ಇದನ್ನು ಈಗ ಬದಿಗಿಡುವ. ಹಾಗೆ ನೋಡಿ, ಇಲ್ಲಿ ಆಲೂಗಡ್ಡೆ ಮತ್ತು ಕಡಲೆಕಾಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಸ್ವಲ್ಪ ಹುಳಿ ನೀರು ಕೂಡ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಹೇಗೆ ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನೋಡ್ಕೊಳ್ಳುವ ಅಂತ. ಹಾಗೆ ನಾವು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೇವೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ನಾವು ಪುಡಿ ಮಾಡಿಟ್ಕೊಂಡ ಪೌಡರ್ ಇದೆಯಲ್ಲ, ಜೀರಿಗೆ, ಕೊತ್ತಂಬರಿ ಬೀಜ, ಮೆಣಸು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಬಾಯಿಗೆ ಹಾಕಿ ನೋಡ್ಕೊಳ್ಳಿ. ರುಚಿ ಸಾಕು ಅಂತ ಅನಿಸಿದರೆ ಸಾಕು, ಇಲ್ಲದ್ರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಬದಿಗಿಡಿ. ಇಲ್ಲಿ ಹುಣಸೆ ಹಣ್ಣಿಗೆ 1 ಲೀಟರ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಎಲ್ಲ ಸೇರಿಸ್ಕೊಳ್ಬೇಕು ಟೇಸ್ಟಿಗೆ. ಮೊದಲಿಗೆ ನಾನಿಲ್ಲಿ ಗ್ರೀನ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು. ಇಲ್ಲಿ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಖಾರ ಖಾರ ಇರ್ತದೆ ಅಂತ, ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಇರಬೇಕು. ಹಾಗೆ ನೀವು ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೇನೆ, ಹಾಗೆ ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದೇನೆ. ಲಿಂಬುವನ್ನು ಕಟ್ ಮಾಡಿ ಸ್ಲೈಸಸ್ ಮಾಡಿ ಹಾಕಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿ. ನಂತರ ಇದಕ್ಕೆ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೇವೆ ನೋಡಿ, ಅದು ಪೌಡ್ರನ್ನು ಕೂಡ ಹಾಕ್ಕೊಳ್ವಾ. ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ, ಪಾನಿ ಕಲರ್ ಹೇಗೆ ಬಂದಿದೆ ನೋಡಿ,
ಎಷ್ಟು ಚೆನ್ನಾಗಿದೆ ಪಾನಿ ಕಲರ್ ಬಂದಿದೆ. ಇದಕ್ಕೀಗ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಇದ್ದರೆ ಹಾಕ್ಕೊಳ್ಳಿ. ಕಲರ್ ಹಾಗೆ ಉಳಿತದೆ ಮತ್ತು ಕೂಲಾಗಿ ಚೆನ್ನಾಗಿರ್ತದೆ. ಎಲ್ಲವನ್ನ ಮಿಕ್ಸ್ ಮಾಡಿ ಸ್ವಲ್ಪ ಲಿಂಬುವನ್ನು ಕೂಡ ಹಿಂಡ್ಕೊಳ್ಳಿ. ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಈಗ. ಪಾನಿ ರೆಡಿ ಆಗಿದೆ ನಂದು. ನೋಡಿ ಕಲರ್ ಕೂಡ ಪಾನಿ ಕೂಡ ಸೇಮ್ ಆಗಿದೆ ಪಾನಿಪುರಿ ಅವ್ರದ್ದೇ. ಹಾಗೆ ಈಗ ಕಡಲೆ ಮತ್ತು ಆಲೂಗಡ್ಡೆಗೆ ಸ್ವಲ್ಪ ಈರುಳ್ಳಿ ತಿನ್ನೋದಾದರೆ ನೀವು ಹಾಕ್ಕೊಳ್ಳಿ ಕಟ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ. ಪೂರಿ ಕೂಡ ರೆಡಿಯಾಗಿದೆ. ಈಗಂತೂ ತಿನ್ನೋದೊಂದೇ ಬಾಕಿ. ನಾನಂತೂ ತಿನ್ನಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ನೋಡಿ. ಪೂರಿಯನ್ನು ಈ ಥರ ತೂತು ಮಾಡ್ಕೊಳ್ಳಿ. ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಇದೆಯಲ್ಲ, ಕಡಲೆ ಮತ್ತು ಆಲೂಗಡ್ಡೆ ಮಿಕ್ಸನ್ನು ಹಾಕಿ ಪಾನಿಯೊಳಗೆ ಮುಳುಗಿಸಿ ತಿಂದ್ಕೊಳ್ಳದೆ. ಸ್ವಲ್ಪ ಈರುಳ್ಳಿ ಬೇಕಾದವರು ಈರುಳ್ಳಿಯನ್ನು ಮೇಲೆ ಹಾಕ್ಕೋಬೋದು. ಈರುಳ್ಳಿ ತಿನ್ನದವರು ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಈಗ ಪಾನಿಯಲ್ಲಿ ಅದ್ದಿ ಅದ್ದಿ ತಿಂದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು. ಈಗಂತೂ ಮಕ್ಕಳಿಗೆ ರಜಾ. ನೀವು ಇದನ್ನು ಒಂದು ಪಾತ್ರೆ ಮಾಡಿಟ್ರೆ ಮಕ್ಕಳು ಹೋಗಿ ಬರ್ತಾನೆ ಖಾಲಿ ಮಾಡ್ತಾರೆ. ಅದಂತೂ ಖಂಡಿತ. ನೀವಂತೂ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗ್ತದೆ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನಾನಂತೂ ಒಂದೊಂದೇ ತಿಂತಾ ಇದ್ದೆ ನೋಡಿ. ಸೂಪರ್ ಆಗಿದೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಆಗ ಯಾವ ಥರ ಇದೆ ಅಂತ. ಇದನ್ನು ಹೆಚ್ಚಾಗಿ ಕೋಲ್ಕತ್ತಾ ಕಡೆ ಎಲ್ಲ ಮಾಡ್ತಾರೆ. ಇದಕ್ಕೆ ಪುಚ್ಕ ಅಂತ ಹೇಳ್ತಾರೆ, ಪಾನಿಪುರಿ ಅಂತ ಹೇಳೋದಿಲ್ಲ. ಕೋಲ್ಕತ್ತಾ ಸ್ಟೈಲ್ ಪುಚ್ಕ ಅಂತ ಕೂಡ ಕರೀತಾರೆ. ಒಮ್ಮೆ ಮಾಡಿ ನೋಡಿ, ಪಾನಿಪುರಿಗಿಂತ ಡಿಫ್ರೆಂಟ್ ಆಗಿದೆ, ಆದರೆ ಒಳ್ಳೆ ಟೇಸ್ಟ್ ಇದೆ. ಟ್ರೈ ಮಾಡ್ತೀರಲ್ಲ? ಈ ರೆಸಿಪಿಯನ್ನು ನೋಡಿದ್ರಲ್ಲ? ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.